ಶಾಂತಿ. ಮುರುಳಿಯ ದಿನಾಂಕ 7/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆ ಜಮಾ ಆಗುತ್ತದೆ. ನೀವು ನಷ್ಟದಿಂದ ಲಾಭದಲ್ಲಿ ಹೋಗುವಿರಿ, ವಿಶ್ವದ ಮಾಲೀಕರು ಆಗುವಿರಿ. ಪ್ರಶ್ನೆ: ಸತ್ಯನ ಸಂಘ ಮೇಲಕ್ಕೆ ಎತ್ತುತ್ತದೆ, ಕೆಟ್ಟ ಸಂಘ ಬೀಳಿಸುತ್ತದೆ. ಇದರ ಅರ್ಥ ಏನಾಗಿದೆ? ಬಾಬಾ ತಿಳಿಸ್ತಾರೆ, ಯಾವಾಗ ನೀವು ಮಕ್ಕಳು ಸತ್ಯನ ಸಂಘ ಅಂದರೆ ತಂದೆಯ ಸಂಘ ನಿಮಗೆ ಸಿಗುತ್ತದೆ, ಆಗ ನಿಮ್ಮದು ಏರುವ ಕಲೆ ಆಗುತ್ತದೆ. ರಾವಣನ ಸಂಘ ಕುಸಂಗ ಆಗಿದೆ. ಅವರ ಸಂಘದಿಂದ ನೀವು ಕೆಳಗಡೆ ಬೀಳ್ತಾನೇ ಬರುವಿರಿ. ಅಂದರೆ ರಾವಣ ನಿಮ್ಮನ್ನ ಬೀಳಿಸುತ್ತಾನೆ, ತಂದೆ ನಿಮ್ಮನ್ನ ದೂರ ಕರೆದುಕೊಂಡು ಹೋಗುತ್ತಾರೆ. ತಂದೆಯ ಕಮಾಲ್ ಆಗಿದೆ, 1 ಸೆಕೆಂಡಿನಲ್ಲಿ ಇಂತಹ ಸಂಘವನ್ನ ಕೊಟ್ಟು ಬಿಡುತ್ತಾರೆ. ಇದರಿಂದ ನಿಮ್ಮದು ಗತಿ ಸದ್ಗತಿ ಆಗಿಬಿಡುತ್ತದೆ. ಆದ್ದರಿಂದ ಅವರನ್ನ ಜಾದೂಗರ್ ಎಂದು ಕೂಡ ಕರೆಯಲಾಗುತ್ತದೆ. ಓಂ ಶಾಂತಿ. ಮಕ್ಕಳು ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಿ. ಇದಕ್ಕೆ ಹೇಳಲಾಗುತ್ತದೆ ನೆನಪಿನ ಯಾತ್ರೆ. ತಂದೆ ಹೇಳುತ್ತಾರೆ, ಯೋಗ ಅನ್ನುವಂಥ ಅಕ್ಷರ ಕೆಲಸದಲ್ಲಿ ತರಬೇಡಿ, ತಂದೆಯನ್ನ ನೆನಪು ಮಾಡಿ. ಅದಾಗಿದೆ ಆತ್ಮಗಳ ತಂದೆ ಪರಂಪಿತ ಪತಿತ ಪಾವನ. ಅವರನ್ನ ಪತಿತ ಪಾವನ ಅಂತಾನೆ ನೆನಪು ಮಾಡಬೇಕಾಗ್ತದೆ. ತಂದೆ ಹೇಳ್ತಾರೆ, ದೇಹದ ಎಲ್ಲ ಸಂಬಂಧವನ್ನ ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಿ. ಹೇಳಲಾಗ್ತದೆ, ತಮಗಾಗಿ ಇಡೀ ಜಗತ್ತೇ ಸತ್ತ ಹಾಗೆ. ದೇಹ ಸಹಿತ ದೇಹದ ಯಾವುದೆಲ್ಲ ಸಂಬಂಧ ಮುಂತಾದವುಗಳು ನೋಡೋದ್ರಲ್ಲಿ ಕಂಡು ಬರ್ತದೆ, ಅವುಗಳನ್ನ ನೆನಪು ಮಾಡಬಾರದು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಬಿಡುತ್ತದೆ. ನೀವು ಜನ್ಮ ಜನ್ಮಾಂತರದ ಪಾಪಾತ್ಮಗಳು ಆಗಿಬಿಟ್ಟಿರುವಿರಿ. ಇದಾಗಿದೆ ಪಾಪಾತ್ಮಗಳ ಜಗತ್ತು. ಸತ್ಯುಗ ಆಗಿದೆ ಪುಣ್ಯಾತ್ಮಗಳ ಜಗತ್ತು. ಬಾಬಾ ಹೇಳ್ತಾರೆ, ಈಗ ಪಾಪ ಎಲ್ಲವೂ ಕತ್ತರಿಸಿ ಪುಣ್ಯ ಹೇಗೆ ಜಮಾ ಮಾಡಿಕೊಳ್ಳುವುದು? ತಂದೆಯ ನೆನಪಿನಿಂದಲೇ ಜಮಾ ಆಗುತ್ತದೆ. ಆತ್ಮಗಳಲ್ಲಿ ಮನ ಬುದ್ಧಿ ಇದೆ. ಆತ್ಮವನ್ನ ಬುದ್ಧಿಯಿಂದ ನೆನಪು ಮಾಡಬೇಕಾಗತ್ತೆ. ತಂದೆ ಹೇಳ್ತಾರೆ, ನಿಮ್ಮದು ಯಾವುದೆಲ್ಲ ಮಿತ್ರ ಸಂಬಂಧಿ ನಿಮ್ಮವರಿದ್ದಾರೆ ಅವರೆಲ್ಲರನ್ನ ಮರಿತಾ ಹೋಗಿ, ಬುದ್ಧಿಯಿಂದ ಮರೀರಿ. ಅವರೆಲ್ಲರೂ ಪರಸ್ಪರ ದುಃಖ ಕೊಡುವವರೇ ಆಗಿದ್ದಾರೆ. ಒಬ್ಬರು ಪಾಪ ಮಾಡುತ್ತಾರೆ. ಒಂದು ಪ್ರಕಾರದ ಪಾಪ ಕಾಮಕಟಾರಿ ನಡೆಸುವುದು ಇನ್ನೊಂದು ಪಾಪವಾಗಿದೆ. ಬಾಬಾ ತಿಳಿಸ್ತಾರೆ, ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಮಕ್ಕಳಿಗೆ ಬೇಹದ್ದಿನ ಸುಖವನ್ನ ಕೊಡ್ತಾರೆ, ಅಂದ್ರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಅವರನ್ನ ಸರ್ವವ್ಯಾಪಿ ಅಂತ ಹೇಳಿದ್ದೀರಿ. ಇದು ಪಾಠಶಾಲೆಯಾಗಿದೆ. ನೀವು ಬಂದಿರುವಿರಿ ಇಲ್ಲಿ ಓದೋದಿಕ್ಕೋಸ್ಕರ. ಈ ಲಕ್ಷ್ಮೀನಾರಾಯಣರು ನಿಮ್ಮದು ಗುರಿ ಉದ್ದೇಶ ಆಗಿದೆ. ಈ ರೀತಿಯಾಗಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ, ಈಗ ನಿಮಗೆ ಗೊತ್ತಿದೆ, ಈಗ ನಾವು ಪವಿತ್ರರಾಗಿ ಪವಿತ್ರ ಜಗತ್ತಿನ ಮಾಲೀಕರು ಆಗ್ಬೇಕಾಗಿದೆ. ನಾವೇ ವಿಶ್ವದ ಮಾಲೀಕರು ಆಗಿದ್ದೆವು. ಪೂರ್ಣ 5000 ವರ್ಷ ಆಯಿತು. ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರು. ಎಂತಹ ಶ್ರೇಷ್ಠ ಪದವಿಯಾಗಿದೆ. ಅವಶ್ಯವಾಗಿ ಇದನ್ನ ತಂದೆನೇ ಬಂದು ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಪರಮಾತ್ಮ ಹೇಳ್ತೇನೆ. ಅವರ ಒಂದು ಮೂಲ ಹೆಸರೇ ಶಿವ. ನಂತರ ಬಹಳಷ್ಟು ಹೆಸರನ್ನ ಇಟ್ಬಿಟ್ಟಿದ್ದೀರಿ. ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರ ಇದೆ, ಅಂದರೆ ಮುಳ್ಳುಗಳ ಕಾಡನ್ನ ಹೂಗಳ ತೋಟವನ್ನಾಗಿ ಮಾಡುವಂತಹವರಾಗಿರೋದ್ರಿಂದ ಅದರ ಕರ್ತವ್ಯ ವಾಚಕ ಬಬುಲ್ನಾಥ ಅನ್ನುವಂಥ ಮಂದಿರ ಬಾಂಬೆಯಲ್ಲಿದೆ. ಇಲ್ಲಾಂದ್ರೆ ಅವರ ಮೂಲ ಹೆಸರು ಒಂದೇ ಆಗಿದೆ, ಶಿವ. ಇವರಲ್ಲಿ ಪ್ರವೇಶ ಮಾಡ್ತೇನೆ, ನಂತರ ಹೆಸರು ಶಿವ ಇದ್ದೇ ಇರತ್ತೆ. ಬಾಬಾ ಹೇಳುತ್ತಾರೆ, ಇವರು ಇಲ್ಲಿ ಬ್ರಹ್ಮ ತಂದೆಯನ್ನ ನೆನಪು ಮಾಡೋದಲ್ಲ, ಇವರೂ ಕೂಡ ದೇಹಧಾರಿಯಾಗಿದ್ದಾರೆ. ನೀವು ಆ ವಿದೇಹಿ ತಂದೆಯನ್ನೇ ನೆನಪು ಮಾಡಬೇಕು. ನಿಮ್ಮ ಆತ್ಮ ಈಗ ಪತಿತ ಆಗಿಬಿಟ್ಟಿದೆ, ಅದನ್ನ ಈಗ ಪಾವನ ಮಾಡಬೇಕಾಗಿದೆ. ಹೇಳಲಾಗ್ತದೆ, ಮಹಾನ್ ಆತ್ಮ ಪಾಪಾತ್ಮ
ಮಹಾನ್ ಪರಮಾತ್ಮ ಅಂತ ಹೇಳೋದಿಲ್ಲ. ತಮ್ಮನ್ನ ಪರಮಾತ್ಮ ಅಥವಾ ಈಶ್ವರ ಅಂತ ಹೇಳೋದಿಲ್ಲ. ಹೇಳಲಾಗ್ತದೆ ಮಹಾತ್ಮ, ಪವಿತ್ರ ಆತ್ಮ. ಸನ್ಯಾಸಿಗಳೇ ಆಗ್ತಾರೆ, ಆದ್ರಿಂದ ಪವಿತ್ರ ಆತ್ಮ. ತಂದೆ ತಿಳಿಸ್ಕೊಡ್ತಾರೆ, ಅವರೆಲ್ಲರೂ ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ದೇಹದಾರಿಗಳಂತೂ ಅವಶ್ಯವಾಗಿ ಪುನರ್ಜನ್ಮವನ್ನ ಪಡ್ಕೊಳ್ಳೇಬೇಕಾಗಿದೆ. ವಿಕಾರದಿಂದ ಜನ್ಮವನ್ನ ಪಡ್ಕೊಳ್ತಾರೆ. ನಂತರ ಯಾವಾಗ ಪ್ರೌಢಾವಸ್ಥೆ ತಲುಪ್ತಾರೆ, ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ. ದೇವತೆಗಳಂತೂ ಈ ರೀತಿಯಾಗಿ ಮಾಡೋದಿಲ್ಲ. ಅವರು ಸದಾ ಪವಿತ್ರರೇ ಆಗಿರ್ತಾರೆ. ತಂದೆ ಈಗ ನಿಮಗೆ ಅಸುರಿ ನಡತೆಯಿಂದ ದೈವಿ ಗುಣವುಳ್ಳಂಥ ದೇವತಾ ಮನುಷ್ಯರನ್ನಾಗಿ ದೈವಿ ಗುಣ ಧಾರಣೆ ಮಾಡಿಸಿ ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತಾ ಇದ್ದಾರೆ. ದೈವಿ ಸಂಪ್ರದಾಯದವರು ಇರ್ತಾರೆ ಸತ್ಯಯುಗದಲ್ಲಿ, ಅಸುರಿ ಸಂಪ್ರದಾಯದವರು ಕಲಿಯುಗದಲ್ಲಿದ್ದಾರೆ. ಈಗ ಇದು ಸಂಗಮ ಯುಗ ಆಗಿದೆ. ಈಗ ನಿಮಗೆ ತಂದೆ ಸಿಕ್ಕಿದ್ದಾರೆ. ಹೇಳ್ತಾರೆ, ಈಗ ನೀವು ನಂತರ ದೈವಿ ಸಂಪ್ರದಾಯದವರು ಅವಶ್ಯ ಆಗ್ಬೇಕಾಗಿದೆ. ನೀವು ಇಲ್ಲಿ ಬಂದಿರುವಿರಿ ದೈವಿ ಸಂಪ್ರದಾಯದವರನ್ನಾಗಿ ಮಾಡೋದಿಕ್ಕೋಸ್ಕರ. ದೈವಿ ಸಂಪ್ರದಾಯ ಉಳ್ಳಂಥವರು ಅಥಾಹ ಸುಖದಲ್ಲಿ ಇರ್ತಾರೆ. ಬಾಬಾ ಹೇಳುತ್ತಾರೆ, ಈ ಜಗತ್ತಿಗೆ ಹೇಳಲಾಗತ್ತೆ ಹಿಂಸಕ, ಅದು ದೇವತೆಗಳ ಜಗತ್ತು ಅಹಿಂಸಕ. ಬಾಬಾ ಹೇಳುತ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ನಿಮ್ಮದು ಯಾರೆಲ್ಲ ನೀವು ಗುರುಗಳನ್ನ ಮಾಡ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ದೇಹದಾರಿಗಳೇ ಆಗಿದ್ದಾರೆ. ಈಗ ನೀವು ಆತ್ಮಗಳಿಗೆ ಪರಮಾತ್ಮ ತಂದೆಯ ನೆನಪು ಮಾಡಬೇಕಾಗಿದೆ. ಸುಖ ಯಾವಾಗ ಸಿಗುತ್ತದೆ ಅಂದ್ರೆ ಯಾವಾಗ ನೀವು ಪುಣ್ಯಾತ್ಮರಾಗ್ತೀರಿ. 84 ಜನ್ಮಗಳ ನಂತರ ನೀವು ಪಾಪಾತ್ಮರಾಗಿ ಬಿಡುವಿರಿ. ಈಗ ನೀವು ಪುಣ್ಯವನ್ನ ಜಮಾ ಮಾಡ್ಕೊಳ್ತಾ ಇದ್ದೀರಿ. ಯೋಗ ಬಲದಿಂದ ಪಾಪಗಳನ್ನ ಸಮಾಪ್ತಿ ಮಾಡ್ಕೊಳ್ಬೇಕಾಗಿದೆ. ಈ ನೆನಪಿನ ಯಾತ್ರೆಯಿಂದಲೇ ನೀವು ವಿಶ್ವದ ಮಾಲೀಕರು ಆಗುವಿರಿ. ನೀವು ವಿಶ್ವದ ಮಾಲೀಕರು ಆಗಿದ್ರಿ ಅಲ್ವೇ? ನಂತರ ಎಲ್ಲಿ ಹೋದ್ರಿ? ಇದನ್ನ ಬಾಬನೇ ಬಂದು ತಿಳಿಸ್ತಾರೆ. ನೀವೇ 84 ಜನ್ಮವನ್ನ ಪಡ್ಕೊಳ್ತಾ ಸೂರ್ಯವಂಶಿ ಚಂದ್ರವಂಶಿಗಳಾದ್ರಿ. ಹೇಳಲಾಗ್ತದೆ, ಭಕ್ತಿಯ ಫಲವನ್ನ ತಂದೆ ಬಂದು ಕೊಡ್ತಾರೆ. ಬಾಬಾ ಹೇಳುತ್ತಾರೆ, ತಂದೆ ಯಾವುದೇ ದೇಹದಾರಿಗೆ ಭಗವಾನ್ ಅಂತ ಹೇಳೋದಿಲ್ಲ. ಅವರಂತೂ ನಿರಾಕಾರ ಶಿವ ಆಗಿದ್ದಾರೆ. ಅವರದ್ದು ಶಿವರಾತ್ರಿಯನ್ನ ಆಚರಣೆ ಮಾಡ್ಲಾಗತ್ತೆ. ಅಂದಾಗ ಅವಶ್ಯವಾಗಿ ಅವರು ಬಂದಿರ್ಲೇಬೇಕಾಗತ್ತೆ ಅಲ್ವೇ? ಆದ್ರೆ ಹೇಳಲಾಗ್ತದೆ, ನಾನು ನಿಮ್ಮ ರೀತಿಯಲ್ಲಿ ಜನ್ಮವನ್ನ ತೆಗೆದುಕೊಳ್ಳೋದಿಲ್ಲ. ನನಗೆ ಶರೀರದ ಆಧಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ನನಗೆ ನನ್ನದೇ ಆದ ಶರೀರ ಇಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಇದ್ರೆ ಅದಕ್ಕೆ ಹೆಸರಿರತ್ತೆ. ಬ್ರಹ್ಮ ಅನ್ನೋದು ಕೂಡ ಅವರು ಶರೀರದ ಅದು ಹೆಸರು. ಇವರು ಸನ್ಯಾಸವನ್ನ ಯಾವಾಗ ಮಾಡಿದ್ರು, ಬಾಬನಿಗೆ ಅರ್ಪಣೆ ಆದ್ರೂ ತಂಗೆ ಬ್ರಹ್ಮ ಅನ್ನುವಂತ ಹೆಸರನ್ನ ಇಡ್ಲಾಯ್ತು. ಬಾಬಾ ಹೇಳುತ್ತಾರೆ, ನೀವೆಲ್ಲ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಇಲ್ಲ ಅಂದ್ರೆ ಬ್ರಹ್ಮ ಎಲ್ಲಿಂದ ಬಂದ್ರು? ಬ್ರಹ್ಮರವರು ಕೂಡ ಶಿವಬಾಬಾರ ಮಗ. ಶಿವಬಾಬಾ ತನ್ನ ಮಗ ಆಗಿರುವಂತ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರರು ಕೂಡ ಇವರ ಮಕ್ಕಳಾಗಿದ್ದಾರೆ. ನಿರಾಕಾರ ತಂದೆ ಎಲ್ಲ ಮಕ್ಕಳ ಆತ್ಮಗಳು ನಿರಾಕಾರ ರೂಪದಲ್ಲಿದ್ದಾರೆ. ಆತ್ಮಗಳು ಇಲ್ಲಿ ಬಂದು ಶರೀರವನ್ನ ಧರಿಸಿ ಪಾರ್ಟ್ ಅನ್ನ ಮಾಡ್ತದೆ. ಬಾಬಾ ಹೇಳುತ್ತಾರೆ, ನಾನು ಬರ್ತೇನೆ ಪತಿತರನ್ನ ಪಾವನರನ್ನಾಗಿ ಮಾಡೋದಿಕ್ಕೋಸ್ಕರ. ನಾನು ಈ ಶರೀರದ ಆಧಾರವನ್ನ ಪಡ್ಕೊಳ್ತೇನೆ. ಶಿವ ಭಗವಾನ್ ವಾಚ ಆಗಿದೆ. ಶ್ರೀಕೃಷ್ಣನಿಗೆ ಭಗವಾನ್ ಅಂತ ಹೇಳೋದಿಲ್ಲ. ಭಗವಾನ್ ಅಂತೂ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಮೊದಲನೆಯ ನಂಬರ್ ದೇವತೆ ರಾಧಾಕೃಷ್ಣ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರು ಆಗ್ತಾರೆ. ಆದ್ರೆ ಇದು ಯಾರಿಗೂ ಇದು ವಿಚಾರ ಗೊತ್ತೇ ಇಲ್ಲ. ರಾಧೆ ಕೃಷ್ಣ ಯಾರಿಗೆ ಕರೆಯಲಾಗತ್ತೆ ಅನ್ನೋದು ಗೊತ್ತೇ ಇಲ್ಲ. ಅವರು ಎಲ್ಲಿ ಹೋದರು? ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಅವರೇ ಲಕ್ಷ್ಮೀನಾರಾಯಣರ್ ಆಗ್ತಾರೆ. ಇವರಿಬ್ಬರೂ ಕೂಡ ಬೇರೆ ಬೇರೆ ಮಹಾರಾಜರ ಮಕ್ಕಳಾಗಿದ್ದಾರೆ. ಅಲ್ಲಿ ಅಪವಿತ್ರತೆಯ ಹೆಸರು ಇರೋದಿಲ್ಲ. 5 ವಿಕಾರ ರೂಪಿ ರಾವಣನೇ ಅಲ್ಲಿ ಇರೋದಿಲ್ಲ. ಅದಾಗಿದೆ ರಾಮರಾಜ್ಯ. ಬಾಬಾ ಹೇಳುತ್ತಾರೆ, ಈಗ ತಂದೆ ಆತ್ಮಗಳಿಗೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಕತ್ತರಿಸಲ್ಪಡತ್ತೆ. ನೀವು ಸತೋ ಪ್ರಧಾನರಾಗಿದ್ರಿ, ಈಗ ತಮೋ ಪ್ರಧಾನರಾಗಿರುವಿರಿ. ಎಲ್ಲ ನಷ್ಟ ಉಂಟಾಗಿದೆ. ನಂತರ ಈಗ ಜಮಾ ಮಾಡ್ಕೊಳ್ಬೇಕಾಗಿದೆ. ತಂದೆ ಭಗವಾನ್ ವ್ಯಾಪಾರಿ ಕೂಡ ಆಗಿದ್ದಾರೆ. ಕೆಲವು ಮಕ್ಕಳು ಮಾತ್ರ ವ್ಯಾಪಾರ ಮಾಡ್ತಾರೆ. ಜಾದೂಗರ್ ಅಂತನೂ ಕೂಡ ಬಾಬನಿಗೆ ಹೇಳಲಾಗತ್ತೆ. ಮಹಿಮೆ ಇದೆ, ಕಮಾಲ್ ಮಾಡ್ತಾರೆ. ಅಂದ್ರೆ ಇಡೀ ಜಗತ್ತನ್ನ ಸದ್ಗತಿ ಮಾಡ್ತಾರೆ. ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡ್ತಾರೆ. ಇದೆಲ್ಲನೂ ಕೂಡ ಜಾದುವಿನ ಆಟ ಆಗಿದೆ.
ಮನುಷ್ಯರು ಮನುಷ್ಯರಿಗೆ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ನೀವು 63 ಜನ್ಮ ಭಕ್ತಿಯನ್ನ ಮಾಡ್ತಾ ಬಂದಿರುವಿರಿ. ಈ ಭಕ್ತಿಯಿಂದಲೇ ಯಾರ ಸದ್ಗತಿಯೂ ಯಾರೂ ಪಡ್ಕೊಳ್ಳಿಲ್ಲ, ಯಾರದ್ದೂ ಸದ್ಗತಿ ಆಗಲಿಲ್ಲ, ಆಗೋದಿಕ್ ಸಾಧ್ಯವೂ ಇಲ್ಲ. ಒಬ್ಬರೂ ವಾಪಸ್ ಹೋಗಲು ಆಗೋದಿಲ್ಲ. ಬೇಹದ್ದಿನ ತಂದೆನೇ ಬಂದು ಎಲ್ಲರನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ. ಅಲ್ಲಿ ನೀವು ಸ್ವಲ್ಪೇ ಜನ ರಾಜ್ಯಭಾರವನ್ನ ಮಾಡ್ತೀರಿ. ಬಾಕಿ ಉಳಿದಂತ ಎಲ್ಲ ಆತ್ಮಗಳು ಪರಮಧಾಮದಲ್ಲಿ ಹೊರಟು ಹೋಗ್ತಾರೆ. ನಿಮಗೆ ಗೊತ್ತಿದೆ, ಜೀವನ್ ಮುಕ್ತಿ ಹೋಗ್ಬೇಕಾದ್ರೆ ವಯ ಮುಕ್ತಿಧಾಮದ ಮೂಲಕನೇ ಜೀವನ್ ಮುಕ್ತಿಗೆ ಹೋಗ್ಬೇಕಾಗಿದೆ. ಈ ಚಕ್ರ ಈ ರೀತಿ ತಿರುಗ್ತಾ ಇರತ್ತೆ. ಬಾಬಾ ಹೇಳುತ್ತಾರೆ, ಈಗ ನೀವು ಆತ್ಮಗಳ ದರ್ಶನ ಆಗಿದೆ. ಈ ಸೃಷ್ಟಿ ಚಕ್ರದ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ್ದು ಈಗ ನಿಮ್ಗೆ ಗೊತ್ತಾಗಿದೆ. ನಿಮಗೆ ಈ ಜ್ಞಾನದಿಂದಲೇ ನೀವು ನರನಿಂದ ನಾರಾಯಣರು ಆಗುವಿರಿ. ದೇವತೆಗಳ ರಾಜಧಾನಿ ಸ್ಥಾಪನೆ ಆಗಿದೆ. ನಂತರ ನೀವು ಜ್ಞಾನದ ಅವಶ್ಯಕತೆ ನಿಮ್ಮದು ಇರೋದಿಲ್ಲ. ಭಕ್ತರಿಗೆ ಭಗವಂತ ಫಲ ಕೊಡ್ತಾನೆ, ಅರ್ಧ ಕಲ್ಪ ಸುಖ. ನಂತರ ರಾವಣ ರಾಜ್ಯದಲ್ಲಿ ದುಃಖ ಪ್ರಾರಂಭ ಆಗತ್ತೆ. ನಿಧಾನವಾಗಿ ಕೆಳಗಿಳಿತಾ ಬರ್ತೀರಿ. ನೀವು ಸತ್ಯುಗದಲ್ಲಿ ಇದ್ದಾಗ ಒಂದು ದಿನ ನೀವು ಕೆಳಗಡೆ ಇಳಿತಾ ಬರ್ತೀರಿ. ನೀವು 16 ಕಲಾ ಸಂಪೂರ್ಣರು ಆಗಿರ್ತೀರಿ. ನಂತರ ಏಣಿಯನ್ನ ಇಳಿತಾ ಕೆಳಗಡೆ ಬರ್ತೀರಿ. ಸೆಕೆಂಡ್ ಬೈ ಸೆಕೆಂಡ್ ಟಿಕ್ ಟಿಕ್ ಆಗ್ತಾ ಇರತ್ತೆ. ಕೆಳಗಿಳಿತಾ ಬರ್ತೀರಿ. ಸಮಯ ಕಳೀತಾ ಬರತ್ತೆ. ಬಂದು ಈಗ ಈ ಸಮಯದಲ್ಲಿ ಇಲ್ಲಿ ಬಂದು ತಲುಪಿರುವಿರಿ. ಅಲ್ಲಿ ಅಂತೂ ಇದೇ ರೀತಿಯಾಗಿ ಕ್ಷಣಗಳು ಕಳೀತಾ ಮುಂದೆ ಹೋಗ್ತಾ ಹೋಗತ್ತೆ. ಮೆಟ್ಲು ಅಥವಾ ಏಣಿಯನ್ನ ಕೆಳಗಿಳಿತಾ ಬರ್ತೀರಿ. ನಂತರ ಮತ್ತೆ ಈಗ ಮೆಟ್ಲನ್ನ ಏರ್ಬೇಕಾಗಿದೆ. ಏರುವ ಕಲೆಯಲ್ಲಿ ಈಗ ಹೋಗ್ಬೇಕಾಗಿದೆ. ಬಾಬಾ ತಿಳಿಸ್ತಾರೆ, ನಾನು ಸರ್ವರ ಸದ್ಗತಿಯನ್ನ ಮಾಡುವಂತವನಾಗಿದ್ದೇನೆ. ಯಾವ ದೇಹಧಾರಿ ಮನುಷ್ಯರು ಮನುಷ್ಯರ ಸದ್ಗತಿಯನ್ನ ಮಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ಅವರೆಲ್ಲರೂ ಕೂಡ ವಿಕಾರದಿಂದಲೇ ಜನ್ಮವನ್ನ ಪಡ್ಕೊಂಡು ಪತಿತರಾಗಿರೋದ್ರಿಂದ ಯಾವ ಮನುಷ್ಯನ ಸದ್ಗತಿಯನ್ನ ಮಾಡಲು ಆಗೋದಿಲ್ಲ. ವಾಸ್ತವದಲ್ಲಿ ಶ್ರೀಕೃಷ್ಣನೂ ಕೂಡ ಸತ್ಯವಾದಂತ ಮಹಾತ್ಮ ಅಂತ ಹೇಳಬಹುದು. ಈ ಮಹಾತ್ಮ ಜನರು ನಂತರ ವಿಕಾರದಿಂದಲೇ ಜನ್ಮವನ್ನ ಪಡ್ಕೊಳ್ತಾರೆ. ನಂತರ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಅಂತೂ ಅವರೆಲ್ಲ ದೇವತೆಗಳಂತೂ ಸದಾ ಪವಿತ್ರವಾಗೇ ಇರ್ತಾರೆ. ಆ ದೇವತೆಗಳಲ್ಲಿ ಯಾವುದೇ ವಿಕಾರದ ಮಾತು ಇರೋದಿಲ್ಲ. ಅವರಿಗೇನೆ ಹೇಳಲಾಗುತ್ತದೆ, ದೇವತೆಗಳಿಗೆ ಆ ಜಗತ್ತೇ ನಿರ್ವಿಕಾರಿ ಜಗತ್ತು. ಇದಕ್ಕೆ ಹೇಳಲಾಗುತ್ತದೆ ವಿಕಾರಿ ಜಗತ್ತು. ಇಲ್ಲಿ ಯಾವುದೇ ಪವಿತ್ರತೆಯ ಅಂಶ ಇಲ್ಲ. ನೋ ಪ್ಯೂರಿಟಿ. ನಡತೆಯೂ ಕೂಡ ಬಹಳ ಕೆಟ್ಟೋಗಿದೆ. ದೇವತೆಗಳ ಚಲನೆ ಬಹಳ ಚೆನ್ನಾಗಿ ಇರುತ್ತದೆ. ಎಲ್ಲರೂ ಅವರಿಗೆ ನಮಸ್ತೆಯನ್ನ ಮಾಡ್ತಾರೆ. ಕ್ಯಾರೆಕ್ಟರ್ಸ್ ಅವರದ್ದು ಬಹಳ ಚೆನ್ನಾಗಿದೆ. ಅಪವಿತ್ರ ಮನುಷ್ಯರು ಆ ಪವಿತ್ರ ದೇವತೆಗಳ ಮುಂದೆ ಹೋಗಿ ತಲೆಬಾಗಿ ನಮಸ್ಕಾರವನ್ನ ಮಾಡ್ತಾರೆ. ಈಗಂತೂ ಎಷ್ಟೊಂದು ಜಗಳ ಕಲಹ ಏನೆಲ್ಲ ಆಗ್ತಾ ಇದೆ, ದೊಡ್ಡ ಗಲಾಟೆ ಇದೆ. ಈಗಂತೂ ಇದು ಇರೋದಿಕ್ಕೆ ಯಾವುದೇ ಯೋಗ್ಯ ಇಲ್ಲ. ಎಲ್ಲರೂ ಇಷ್ಟಪಡ್ತಾರೆ ಮನುಷ್ಯರ ಸಂಖ್ಯೆ ಕಡಿಮೆ ಆಗ್ಲಿ ಅಂತ ಹೇಳಿ. ಆದ್ರೆ ತಂದೆಯ ಕೆಲಸನೇ ಇದಾಗಿದೆ. ಸತ್ಯುಗದಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆ ಇರ್ತಾರೆ. ಇವರೆಲ್ಲರ ಶರೀರವು ಹೋಲಿಕಾ ಆಗಿ ಬಿಡುತ್ತದೆ. ಬಾಕಿ ಆತ್ಮಗಳು ಮಾತ್ರ ಉಳ್ಕೊಂಡು ಮಧುರ ಮನೆಗೆ ವಾಪಸ್ ಹೊರಟೋಗತ್ತೆ. ಶಿಕ್ಷೆಗಳಂತೂ ನಂಬರ್ ವಾರ್ ಆಗಿ ಎಲ್ಲರೂ ಅನುಭವಿಸಲೇಬೇಕು. ಯಾರು ಪೂರ್ಣ ಪುರುಷಾರ್ಥ ಮಾಡಿ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ವಿಜಯ ಮಾಲೆಯ ಮಣಿಯಲ್ಲಿ ಪೋಣಿಸಲ್ಪಡ್ತಾರೆ. ಅವರು ಶಿಕ್ಷೆಗಳಿಂದ ಬಿಡುಗಡೆಯಾಗ್ತಾರೆ. ಮಾಲೆಯಂತೂ ಒಂದು ಇರೋದಿಲ್ಲ. ಇದರಿಂದ ಅನೇಕರು ಈ ರೀತಿ ಮಾಡಿದ್ದಾರೆ. ಮೇಲೆ ಹೂವಿದೆ. ನಂತರ ಮೇರು ಅಂದ್ರೆ ಪ್ರವೃತ್ತಿ ಮಾರ್ಗದ ಚಿಹ್ನೆ ಆಗಿದೆ. ಇದು ಜೋಡಿಯ ಮಾಲೆ ಆಗಿದೆ. ಸಿಂಗಲ್ನಿನ ಮಾಲೆ ಇರೋದಿಲ್ಲ. ಸನ್ಯಾಸಿಗಳ ಮಾಲೆ ಅಂತೂ ಇರೋದಿಲ್ಲ. ಅವರದ್ದು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಅವರು ಪ್ರವೃತ್ತಿ ಮಾರ್ಗದವರು ಜ್ಞಾನವನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಪವಿತ್ರರಾಗದೆ ಈ ಒಂದು ಪವಿತ್ರ ಆಗೋದಿಕ್ಕೋಸ್ಕರ ಅವರದ್ದು ಹದ್ದಿನ ಸನ್ಯಾಸ ಹಠಯೋಗಿಗಳದ್ದು ಇದಾಗಿದೆ. ರಾಜಯೋಗ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ತಂದೆ ನಿಮಗೆ ಈ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ತಂದೆ ಪ್ರತಿ 5,000 ವರ್ಷದ ನಂತರ ಬರ್ತಾರೆ. ಅರ್ಧ ಕಲ್ಪ ನೀವು ರಾಜ್ಯವನ್ನ ಮಾಡ್ತೀರಿ ಸುಖಕ್ಕೋಸ್ಕರ. ನಂತರ ರಾವಣ ರಾಜ್ಯದಲ್ಲಿ ನಿಧಾನವಾಗಿ ದುಃಖಿಗಳಾಗಿ ಬಿಡ್ತೀರಿ. ಇದಕ್ಕೆ ಹೇಳಲಾಗುತ್ತದೆ ಸುಖ ದುಃಖದ ಆಟ. ನೀವು ಪಾಂಡವರೇ ಗೆಲುವನ್ನ ಪಡ್ಕೊಳ್ತೀರಿ. ಈಗ ನೀವೆಲ್ಲರೂ ಮಾರ್ಗದರ್ಶಕರಾಗಿದ್ದೀರಿ.
ಮನೆಗೆ ಹೋಗುವಂತ ಯಾತ್ರೆಯನ್ನ ಮಾಡಿಸುವಂತವರಾಗಿದ್ದೀರಿ. ಆ ಯಾತ್ರೆಗಳು ಮನುಷ್ಯ ಜನ್ಮ ಜನ್ಮಾಂತರ ಸ್ಥೂಲ ಶಾರೀರಿಕ ಯಾತ್ರೆಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಈಗ ನಿಮ್ಮದು ಮನೆಗೆ ಹೋಗುವಂತ ಯಾತ್ರೆಯಾಗಿದೆ. ತಂದೆ ಎಲ್ಲರಿಗೂ ಕೂಡ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗದರ್ಶನವನ್ನ ಮಾಡ್ತಾರೆ. ನೀವು ಜೀವನ್ ಮುಕ್ತಿಯಲ್ಲಿ ಹೋಗ್ತೀರಿ. ಬಾಕಿ ಉಳಿದಂತ ಎಲ್ಲ ಆತ್ಮಗಳು ಪರಂಧಾಮ ಮನೆಗೆ ಹೊರಟು ಹೋಗ್ತಾರೆ. ಆಹಾಕಾರದ ನಂತರ ಜೈ ಜಯಕಾರ ಶುರುವಾಗತ್ತೆ. ಈಗ ಇರೋದು ಕಲಿಯುಗದ ಅಂತಿಮ. ಆಪತ್ತುಗಳು ಬಹಳಷ್ಟು ಬರೋದಿದೆ. ನಂತರ ಆ ಸಮಯದಲ್ಲಿ ನೀವು ನೆನಪಿನ ಯಾತ್ರೆಯಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದ್ರೆ ಗಲಾಟೆ ಬಹಳಷ್ಟು ಆಗ್ತಾ ಇರತ್ತೆ. ಆದ್ರಿಂದ ತಂದೆ ಹೇಳುತ್ತಾರೆ, ಈಗ ನೆನಪಿನ ಯಾತ್ರೆಯನ್ನ ಹೆಚ್ಚಿಸ್ಕೊಳ್ತಾ ಹೋಗಿ. ಆಗ ಪಾಪಗಳು ಭಸ್ಮ ಆಗತ್ತೆ. ನಂತರ ಮತ್ತೆ ಜಮಾ ಮಾಡ್ಕೊಳ್ತಾ ಹೋಗಿ. ಸತೋ ಪ್ರಧಾನರು ಈಗ ಆಗ್ಬೇಕಾಗಿದೆ. ಜುಟ್ಟನ್ನ ತೋರಿಸ್ತಾರೆ ಬ್ರಾಹ್ಮಣರಿಗೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿ ಈ ಚಕ್ರ ತಿರುಗ್ತಾ ಇರತ್ತೆ. ಬ್ರಾಹ್ಮಣರದ್ದು ಬಹಳ ಚಿಕ್ಕದಾದಂತ ಕುಲ ಆಗಿದೆ. ಈ ಚಿಕ್ಕದಾದಂತ ಯುಗದಲ್ಲಿ ತಂದೆ ಬಂದು ನಿಮಗೆ ಓದಿಸ್ತಾ ಇದ್ದಾರೆ. ನೀವು ಮಕ್ಕಳು ಕೂಡ ಸ್ಟೂಡೆಂಟ್ಗಳು ಇದ್ದೀರಿ, ಫಾಲೋವರ್ಸ್ ಇದ್ದೀರಿ. ಒಬ್ಬ ತಂದೆಯ ವಿದ್ಯಾರ್ಥಿಗಳಾಗಿದ್ದೀರಿ. ಒಬ್ಬರು ಯಾವುದೇ ಮನುಷ್ಯರು ಈ ರೀತಿ ಇರೋದಿಕ್ಕೆ ಸಾಧ್ಯ ಇಲ್ಲ. ಅವರು ತಂದೆ, ಶಿಕ್ಷಕನು ಮತ್ತೆ ಸೃಷ್ಟಿ ಆದಿ ಮಧ್ಯ ಜ್ಞಾನ ಕೊಡುವಂತವರು, ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತವರು, ಈ ರೀತಿ 3 ಪಾರ್ಟ್ ಮಾಡುವಂತ ಯಾವ ಮನುಷ್ಯರು ಈ ಜಗತ್ತಿನಲ್ಲಿ ಇಲ್ಲ. ಈ ರೀತಿ ಯಾವ ಮನುಷ್ಯನು ಇರೋದಿಕ್ಕೂ ಸಾಧ್ಯವೂ ಇಲ್ಲ. ಶಿಕ್ಷಣ ಕೊಡೋದು, ಪಾಲನೆ, ಆಸ್ತಿ, ಪರಂಧಾಮ ಕರ್ಕೊಂಡು ಹೋಗುವಂತಹ ತಂದೆ, ಶಿಕ್ಷಕ, ಸದ್ಗುರು 3 ಪಾತ್ರವನ್ನ ದೇಹದಾರಿ ಮನುಷ್ಯರಿಂದ ಮಾಡಲು ಆಗೋದಿಲ್ಲ. ಯಾರು ಇಲ್ವೂ ಇಲ್ಲ. ಬಾಬಾ ಹೇಳುತ್ತಾರೆ, ಈ ಮಾತುಗಳು ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಸತ್ಯುಗದಲ್ಲಿ ಮೊದಲು ಬಹಳ ಚಿಕ್ಕದಾದಂತ ವೃಕ್ಷ ಇರತ್ತೆ. ಬಾಕಿ ಉಳಿದಂತ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಹೊರಟು ಹೋಗಿರ್ತಾರೆ. ತಂದೆ ತಿಳಿಸ್ತಾರೆ, ಸರ್ವರ ಸದ್ಗತಿ ದಾತ ನಾನೇ ಆಗಿದ್ದೇನೆ. ತಂದೆಗೆ ಕರಿತೇವೆ, ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ. ಇನ್ನೊಂದು ಕಡೆ ಮತ್ತೆ ಹೇಳ್ತೇವೆ, ಪರಮಾತ್ಮ ಕತ್ತೆ, ಬೆಕ್ಕು, ನಾಯಿ, ಕಲ್ಲು, ಮಣ್ಣು ಎಲ್ಲದರೊಳಗೂ ಇದ್ದಾನೆ ಅಂತ ಒಂದ್ ಕಡೆ ಹೇಳ್ತೇವೆ. ಒಂದು ಕಡೆ ಹೇ ಪತಿತ ಪಾವನ ಸರ್ವರ ಸದ್ಗತಿ ದಾತ ಬನ್ನಿ ಪಾವನ ಮಾಡಿ ಅಂತ ಕರೆಯೋದು. ಇನ್ನೊಂದು ಕಡೆ ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ಕಲ್ಲು, ಮುಳ್ಳು, ಮಣ್ಣು, ಕತ್ತೆ ಮತ್ತೆ ಬೆಕ್ಕು, ನಾಯಿ ಎಲ್ಲದರೊಳಗೂ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಬಾಬಾ ಹೇಳುತ್ತಾರೆ, ಇದು ಎಂತಹ ಬೇಹದ್ದಿನ ತಂದೆಗೆ ಅಪಕಾರ ಮಾಡಿದ ಹಾಗೆ. ತಂದೆ ಏನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಅಂತಹ ತಂದೆಗೆ ನೀವು ಎಂತಹ ನಿಂದನೆ ಮಾಡ್ಬಿಟ್ರಿ ಅಂತಾರೆ ಬಾಬಾ. ಇದರಿಂದಲೇ ಹೇಳಲಾಗುತ್ತದೆ, ಇದು ರಾವಣನ ಸಂಘದೋಷ. ಸತ್ಯನ ಸಂಘ ಮೇಲೆತ್ತುತ್ತದೆ, ಕೆಟ್ಟ ಸಂಘ ಮುಳುಗಿಸುತ್ತದೆ. ರಾವಣ ರಾಜ್ಯ ಪ್ರಾರಂಭ ಆಗತ್ತೆ ಅಂದಾಗ ನೀವು ಬೀಳೋದಿಕ್ಕೆ ಶುರುವಾಗ್ತೀರಿ. ತಂದೆ ಬಂದು ನಿಮ್ಮನ್ನ ಏರುವ ಕಲೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ತಂದೆ ಬಂದು ಮನುಷ್ಯರನ್ನ ದೇವತೆಯನ್ನಾಗಿ ಮಾಡ್ತಾರೆ. ಆಗ ಸರ್ವರ ಬಲ ಆಗುತ್ತದೆ. ಈಗಂತೂ ಎಲ್ಲರೂ ಇಲ್ಲಿದ್ದಾರೆ. ಬಾಕಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬರ್ತಾನೆ ಇರ್ತಾರೆ. ಅಲ್ಲಿಯವರೆಗೂ ನಿರಾಕಾರಿ ಜಗತ್ತಿನಿಂದ ಎಲ್ಲ ಆತ್ಮಗಳು ಇಲ್ಲಿಗೆ ಬರ್ತಾರೆ. ಅಲ್ಲಿಯವರೆಗೂ ನೀವು ಪರೀಕ್ಷೆಯಲ್ಲಿ ನಂಬರ್ ವಾರ್ ಪಾಸ್ ಆಗ್ತಾ ಹೋಗುವಿರಿ. ಇದಕ್ಕೆ ಹೇಳಲಾಗುತ್ತದೆ ಆತ್ಮಿಕ ಜ್ಞಾನ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ರಾವಣನ ರಾಜ್ಯ ಬಂದಿದೆ ಅಂದಾಗ ಶರೀರವನ್ನ ಬಿಟ್ಟು ಅಪವಿತ್ರ ರಾಜರು ಆಗ್ಬಿಟ್ಟಿದ್ದಾರೆ. ಮತ್ತೆ ಪವಿತ್ರ ದೇವತೆಗಳ ಮುಂದೆ ಹೋಗಿ ತಲೆಬಾಗಿ ನಮಸ್ಕಾರವನ್ನ ಮಾಡ್ತಾರೆ. ಆತ್ಮನೇ ಪತಿತ ಪಾವನ ಆಗತ್ತೆ. ಆತ್ಮ ಪತಿತದಿಂದ ಶರೀರವೂ ಪತಿತವಾಗಿರೋದೇ ಸಿಗತ್ತೆ. ಸತ್ಯ ಚೊಕ್ಕವಾದಂತ ಬಂಗಾರದಲ್ಲಿ ಕಲ್ಮಶ ಬೀಳತ್ತೆ. ಆಗ ಆ ಒಂದು ಖಾದ್ ಅದು ಜೇವರ್ಗೆ ಇರತ್ತೆ. ಆಭರಣ ಅದೇ ರೀತಿಯಾಗಿ ತಯಾರಾಗತ್ತೆ. ಈಗ ಆತ್ಮನಿಂದ ಸ್ವಯಂ ಹೇಗೆ ಹೊರಬರೋದು? ಯೋಗ ಅಗ್ನಿ ಬೇಕಾಗತ್ತೆ. ಅದರಿಂದ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗತ್ತೆ. ಆತ್ಮದಲ್ಲೇ ಬೆಳ್ಳಿ, ತಾಮ್ರ, ಲೋಹ ಎಲ್ಲ ತುಂಬಲ್ಪಟ್ಟಿದೆ. ಇದು ತುಕ್ಕು ಖಾದಾಗಿದೆ. ಆತ್ಮ ಸತ್ಯವಾದಂತ ಚೊಕ್ಕ ಚಿನ್ನದ ಸಮಾನವಾಗಿತ್ತು. ಈಗ ಅದು ಸುಳ್ಳಾಗ್ಬಿಟ್ಟಿದೆ. ಬಾಬಾ ಹೇಳುತ್ತಾರೆ, ಆ ಒಂದು ಕಲ್ಮಶವನ್ನ ತೆಗೆಯೋದು ಹೇಗೆ? ಈ ಯೋಗ ಅಗ್ನಿ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಬೇಕಾಗತ್ತೆ. ಮುಂಚೆ ನಿಮ್ಗೆ ಗೊತ್ತಿರ್ಲಿಲ್ಲ, ಕಾಮಚಿತೆಯ ಮೇಲೆ ಕೂತ್ಕೊಳ್ತಾ ಇದ್ರಿ. ತಂದೆ ಈಗ ನಮ್ಮನ್ನೆಲ್ಲ ಜ್ಞಾನ ಕೊಟ್ಟು ತಿಳುವಳಿಕೆಯನ್ನ ಕೊಟ್ಟು ಜ್ಞಾನ ಚಿತೆಯ ಮೇಲೆ ಕೂರಿಸಿದರೆ. ಕೇವಲ ಜ್ಞಾನ ಸಾಗರ ತಂದೆ ಮತ್ತು ಬೇರೆ ಯಾರು ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸೋದಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಯನ್ನ ಮಾಡ್ತಾ ಬಂದ್ರು, ಆದ್ರೆ ಯಾರಿಗೂ ಕೂಡ ಇದು ಗೊತ್ತೇ ಆಗ್ಲಿಲ್ಲ. ಈಗ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ, ನೀವು ಎಲ್ಲ ದೇವತೆಗಳು ಆಗ್ತಾ ಇದ್ದೀರಾ. ನಂತರ ಈ ಎಲ್ಲ ಪೂಜೆ ಮುಂತಾದವುಗಳ ಮಾತು ಸಮಾಪ್ತಿಯಾಗತ್ತೆ.
ಯಾವಾಗ ರಾವಣನ ರಾಜ್ಯ ಪ್ರಾರಂಭ ಆಗತ್ತೆ ಆಗ ಭಕ್ತಿ ಶುರುವಾಗತ್ತೆ. ಒಳ್ಳೆಯದು. मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಶಿಕ್ಷೆಗಳಿಂದ ಮುಕ್ತರಾಗುವುದಕ್ಕಾಗಿ ವಿಜಯ ಮಾಲೆಯ ಮಣಿ ಆಗುವಂತ ಪುರುಷಾರ್ಥ ಮಾಡಬೇಕು. ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಶಾಂತಿಧಾಮ ಮನೆಯ ಯಾತ್ರೆಯನ್ನ ಮಾಡಿಸಬೇಕು. ನೆನಪಿನ ಯಾತ್ರೆಯನ್ನ ಹೆಚ್ಚಿಗೆ ಮಾಡಿಕೊಳ್ತಾ ಎಲ್ಲ ಪಾಪಗಳಿಂದ ಮುಕ್ತರಾಗಬೇಕು. ಯೋಗ ಅಗ್ನಿಯಿಂದ ಆತ್ಮವನ್ನ ಚೊಕ್ಕ ಬಂಗಾರ ಮಾಡಿಕೊಳ್ಬೇಕು. ಸತೋ ಪ್ರಧಾನರು ಆಗಬೇಕು. ವರದಾನ: ಪ್ರತಿ ಕ್ಷಣವನ್ನ ಅಂತಿಮ ಕ್ಷಣ ಎಂದು ತಿಳಿದು ಸದಾ ಎವರ್ ರೆಡಿ ಆಗಿರುವಂತಹ ತೀವ್ರ ಪುರುಷಾರ್ಥಿ ಆಗಿರಿ. ತಮ್ಮ ಅಂತಿಮ ಕ್ಷಣಕ್ಕೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ಪ್ರತಿ ಕ್ಷಣವನ್ನ ಅಂತಿಮ ಕ್ಷಣ ಎಂದು ತಿಳಿಯುವಂತಹ ಎವರ್ ರೆಡಿ ಆಗಿರಿ. ಸದಾ ಸಿದ್ಧರು ಆಗಿರಿ. ಸದಾ ಸಿದ್ಧರು ಅಂತಂದ್ರೇನೆ ತೀವ್ರ ಪುರುಷಾರ್ಥ. ಈ ರೀತಿ ಯೋಚಿಸಬೇಡಿ, ಈಗಂತೂ ವಿನಾಶ ಆಗೋದ್ರೊಳಗೆ ಇನ್ನೂ ಸ್ವಲ್ಪ ಸಮಯ ಇದೆ, ನಾನು ಅಷ್ಟೊತ್ತಿಗೆ ತಯಾರಾಗ್ಬಿಡ್ತೀನಿ ಅಂತ ಹೇಳಿ ಅಲ್ಲ. ಪ್ರತಿ ಕ್ಷಣವೂ ಅಂತಿಮ ಕ್ಷಣ ಆಗಿದೆ. ಅದರಿಂದ ಸದಾ ನಿರ್ಮೋಹಿ, ನಿರ್ವಿಕಲ್ಪ, ನಿರ್ವ್ಯರ್ಥ, ವ್ಯರ್ಥವೂ ಇರಬಾರದು. ಆಗ ಹೇಳಲಾಗುತ್ತದೆ ಎವರ್ ರೆಡಿ. ಯಾವುದೇ ಕಾರ್ಯ ಮಾಡ್ತಾ ಇದ್ರೂ ಕೂಡ ಆದ್ರೆ ತಮ್ಮ ಸ್ಥಿತಿ ಸದಾ ಉಪರಾಮ್ ಆಗಿರ್ಬೇಕು. ಏನೆಲ್ಲ ನಡೀತಾ ಇದೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಸ್ಲೋಗನ್: ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುವುದೇ ಕ್ರೋಧದ ಅಂಶ ಆಗಿದೆ. ತಮ್ಮ ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ಳುವುದೇ ಕ್ರೋಧದ ಅಂಶ ಆಗಿದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.